ಮಂಗಳೂರು ಹೇಳಿ ಕೇಳಿ ಬುದ್ಧಿವಂತರ ಜಿಲ್ಲೆ, ಅತ್ಯಂತ ಧಾರ್ಮಿಕ ಕ್ಷೇತ್ರಗಳನ್ನು ಹೊಂದಿರುವಂತ ಜಿಲ್ಲೆ ದಕ್ಷಿಣ ಕನ್ನಡ. ಅದರ ಜೊತೆಗೆ ಶಾಂತಿಯ ನೆಲೆಬೀಡಾಗಿದ್ದಂತ ಮಂಗಳೂರು ಇದೀಗ ಕೋಮು ದಳ್ಳೂರಿಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡುವ ಸ್ಥಿತಿಗೆ ಬಂದಿದೆ. ಒಂದು ಸಣ್ಣ ಕೋಮು ಕಿಡಿ ಇಡೀ ಮಂಗಳೂರನ್ನ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯಾವ ಪರಿಯಾಗಿ ಸುಡ್ತಾ ಇದೆ ಅಂತ ಹೇಳಿದ್ರೆ ಅಮಾಯಕರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಹಿಂದೂ ಮುಖಂಡ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣ ಬೆಚ್ಚಿ ಬೀಳಿಸುತ್ತೆ ರೀ. ನೋಡಿದವ್ರಿಗೆ ಎಂಥವ್ರಿಗೂ ಕೂಡ ಆ ಸುಹಾಸ್ನ ಕೊನೆಯ ಕ್ಷಣದ ವಿಡಿಯೋ ನೋಡಿದ್ರೆ ಎಂಥವ್ರಿಗೂ ಕೂಡ ಕನಿಕರ ಬರದೆ ಇರೋದು. ಯಾಕಂತ ಹೇಳಿದ್ರೆ ಸುಹಾಸ್ ವಿಲವಿಲ ಒದ್ದಾಡ್ತಾ ಪ್ರಾಣವನ್ನು ಬಿಟ್ಟಿದ್ದಾನೆ. ಮನುಷ್ಯ ರೂಪದ ರಾಕ್ಷಸರು ಆತನ ಮೇಲೆ ಹಲ್ಲೆ ಮಾಡಿದ್ರು, ಭಯಾನಕ ಹಲ್ಲೆ ಮಾಡಿದ್ರು, ಮಾರಕಾಸ್ತ್ರಗಳಿಂದ ಕೊಚ್ಚಿದ್ರು. ಆ ಭಯಾನಕ ವಿಡಿಯೋ ತುಂಬ ದೂರದಿಂದ ಶೂಟ್ ಆಗಿತ್ತಲ್ಲ, ಇದೀಗ ಹತ್ತಿರದಿಂದ ಶೂಟ್ ಆಗಿರುವಂಥ ಆ ಭಯಾನಕ ವಿಡಿಯೋ ನಮಗೆ ಲಭ್ಯವಾಗಿದೆ. ರಕ್ತದ ಮಡುವಿನಲ್ಲಿ ಎದ್ದು ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಸುಹಾಸ್. ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ರು ಕೂಡ ಹತ್ತಿರಕ್ಕೆ ಸ್ಥಳೀಯರು ಬರೋದಿಲ್ಲ. ವಾಹನಗಳು ಹೋಗೋರು ಕೂಡ ನೋಡ್ಕೊಂಡೇ ಹೋಗ್ತಾ ಇರ್ತಾರೆ, ನೋಡ್ಕೊಂಡೇ ಬರ್ತಾ ಇರ್ತಾರೆ. ಇದಾದ ಕೆಲವೇ ಹೊತ್ತಿನಲ್ಲಿ ಸುಹಾಸ್ನ ಸ್ನೇಹಿತರು ಓಡೋಡಿ ಬರ್ತಾರೆ. ಆ ದೃಶ್ಯ ನಿಜಕ್ಕೂ ಕೂಡ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲೂ. ಈ ದೃಶ್ಯಾವಳಿಗಳು ಕೊನೆ ಕ್ಷಣದ ದೃಶ್ಯಾವಳಿಗಳು, ಅತ್ಯಂತ ಭಯಾನಕ ಮತ್ತು ಭೀಕರವಾಗಿರುವ ಕಾರಣಕ್ಕಾಗಿ ಆ ರಕ್ತದ ವಿಜುವಲ್ಸ್ಗಳನ್ನು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಆಗೋದಿಲ್ಲ ನಮಗೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಘಟನೆ ನಡೆದಿರುವಂಥ ಸ್ಥಳ ಇದು. ಈ ಘಟನೆಯಲ್ಲಿ ಆತನ ಮೇಲೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದ ಸಂದರ್ಭದಲ್ಲಿ ಆ ರಕ್ತದ ಮಡುವಿನಲ್ಲೂ ಕೂಡ ಆತ ಒದ್ದಾಡ್ತಾ ಇದ್ದಾನೆ, ನರಳಾಡ್ತಾ ಇದ್ದಾನೆ, ಬಿಕ್ಕುತ್ತಾ ಇದ್ದಾನೆ, ಎದ್ದು ನಿಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಇಂಥ ಭೀಕರ ದಾಳಿ ನಡೆದ ನಂತರವೂ ಕೂಡ ಸುತ್ತಮುತ್ತಲ ಜನ ನೋಡಿ, ವಾಹನಗಳಲ್ಲಿ, ಬೈಕ್ಗಳಲ್ಲಿ ಹೋಗ್ತಾ ಇದ್ದಾರೆ, ಕಾರುಗಳಲ್ಲಿ ಹೋಗ್ತಾ ಇದ್ದಾರೆ, ಸುತ್ತಮುತ್ತಲ ಅಂಗಡಿ ಮುಂಗಟ್ಟುಗಳಿದ್ದಾವೆ, ಜನ ಇದ್ದಾರೆ. ಇಲ್ಲ, ಇದೇ ದೃಶ್ಯ ನೀವು ಇನ್ನೊಂದು ನೋಡಿರ್ತೀರಿ. ಘಟನೆ ನಡೆದ ನಂತರದಲ್ಲಿ ಆತನನ್ನು ರಕ್ಷಣೆ ಮಾಡುವ ಬದಲಾಗಿ ಕೊಲೆಗಡುಕರನ್ನು ರಕ್ಷಣೆ ಮಾಡಿ ಓಡಿಸಿ ಕಳಿಸ್ತಾರೆ. ನೀವು ಹೋಗಿ ಅಂತ. ಆತನ ಧ್ವನಿ ಮಾತ್ರ ನಮ್ಗೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ಸುತ್ತೆ.